ಸೊ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಮತ್ತೇನೇನೆಲ್ಲ ಹೊಸ ಹೊಸ ಮೀಮ್ಸ್ ಇದೆ ನೋಡೋಣ. ತಡ ಮಾಡೋದು ಬೇಡ, ಲೆಟ್ಸ್ ಬಿಗಿನ್. ನಾನು ಎಷ್ಟು ಚಂದ ಕಾಣಿಸ್ಲಿಕ್ಕತ್ತೀನಿ ನಮ್ ಹುಡುಗನ್ ಡ್ರೆಸ್ ಅನ್ನೋದು ಮಸ್ತ್ ಐತಿ. ಫುಲ್ ಗಾಳಿನೂ ಆಡಾದೈತಿ, ಫುಲ್ ಬೆಚ್ಚಗೂ ಐತಿ. ನನಗಂದ್ರೂ ತಗೊಳಕ್ ಇಷ್ಟ ಆಗಲ್ಲ, ಬಟ್ ಅವನಾಗೆ ತಗೊಂಡಿ ಅವ್ನ್ ಬಟ್ಟೆ ಕಿತ್ಕೊಂಡ್ ಹಾಕೊಳಕ್ ಎಷ್ಟು ಮಜಾ ಅನಿಸ್ತೈತಿ. ವಾವ್, ಐ ಆಮ್ ಲುಕಿಂಗ್ ಸೋ ಪ್ರಿಟಿ. ಓಕೆ, ಮಾಡ್ತೀನಿ. Yes, my look is totally complete. Wow. Thank you so much. ನೀವು ನಿಮ್ ಹುಡುಗನ್ ಡ್ರೆಸ್ ಹಾಕೊಳಕ್ ಇಷ್ಟ ಪಡ್ತಿದ್ರ ಕಮೆಂಟ್ ಮಾಡ್ರಿ. ಇಲ್ಲ ನಿಮ್ ಹುಡುಗಿ ನಿಮ್ ಬಟ್ಟೆ ಕಸ್ಕೊಂಡ್ ನಿಮ್ ಕಡೆ ಹಾಕೊಳತಿದ್ರ ಅದಕ್ಕೂ ಮಾಡ್ರಿ. ನಿಮ್ಗ್ ಗೊತ್ತಲ್ಲ ಈ ವಿಡಿಯೋ ಯಾರಿಗ್ ಟ್ಯಾಗ್ ಮಾಡ್ಬೇಕಂತ. ನಾನಂದ್ರೂ ಹೊಂಟಿನ ಹೊರಗ ಡ್ರೆಸ್ ಚಿಂತಿ ನನಗೆಲ್ಲ. ನಾನು ನನ್ನ ಬಟ್ಟೆ ಕೊಡ್ತೀನಿ ಗುರು ಹಾಕೊಳ್ಳೋದಕ್ಕೆ. ವಾಷಿಂಗ್ ಮಿಷಿನ್ ಕೊಡ್ತೀನಿ, ವಾಶ್ ಮಾಡ್ಲಿ ಅಂತ. ಏನ್ ಮಾಡಕ್, ಬೇರೆ ಯಾರು ಇಲ್ಲ ಇಸ್ಕೊಂಡು ಹಾಕೊಳ್ಳೋದಕ್ಕೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಕಳ್ಳರಿಗೆ ಕಳ್ತನ ಮಾಡಕ್ ಬಂದಾಗ ಫಿಸಿಕಲಿ ಅಬ್ಯೂಸ್ ಮಾಡ್ಬೇಕಂತಾನು ಏನಿಲ್ಲ, ಮೆಂಟಲಿನೂ ಅಬ್ಯೂಸ್ ಮಾಡ್ಬೋದು. ಹೇಳು, ನನ್ ಫ್ರೆಂಡ್ಸ್ ಎಲ್ಲ ಕಮಿಟ್ ಆಗಿದ್ರು, ನಾನ್ ಇನ್ನು ಸಿಂಗಲ್. ಅವ್ರ ಕಪಲ್ಸ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೋಗ್ತಾರೆ, ಮಧ್ಯದಲ್ಲಿ ನನ್ನೂ ಕರ್ಕೊಂಡು ಹೋಗ್ತಾರೆ. ಅವ್ರ ಜೊತೆ ಹೋಗೋದ್ರಿಂದ ನಿನಗ್ ಬೋರ್ ಆಗಲ್ವಾ? ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ. ನನಗ್ ಬೋರ್ ಆಗ್ತಿದೆ ಅಂತ ಗೊತ್ತಿದ್ರು ಫೋನ್ ಅಲ್ಲಿ ಗೇಮ್ ಆಡ್ಕೊ, ತಿಂಡಿ ತಿನ್ಕೊಂಡ್ ಕುತ್ಕೊ ಅಂತ ವೆರೈಟಿ ಆಪ್ಷನ್ಸ್ ಕೊಡ್ತಾರೆ. ಹಂಗೂ ಇವರಿಂದ ತಪ್ಪಿಸ್ಕೊಳ್ಳೋಣ ಅಂತ ಏನಾದ್ರು ನೆಪ ಹೇಳಿದ್ರೆ ಫ್ರೆಂಡ್ಶಿಪ್ ಇಷ್ಟೇನಾ ಅದು ಅಷ್ಟೇನಾ ಅಂತ ಎಮೋಷನಲ್ ಟ್ರ್ಯಾಪ್ ಮಾಡ್ತಾರೆ. ಅವ್ರ ಜೊತೆ ಇರೋದ್ರಿಂದ ನಿನಗೇನ್ ಲಾಭ? ಬಲ್ವಂತವಾಗಿ ಕರ್ಕೊಂಡು ಹೋಗೋದ್ರಿಂದ ನನ್ ಎಲ್ಲಾ ಖರ್ಚು ಅವರೇ ನೋಡ್ಕೊಂತಾರೆ, ನಾನ್ ಕೇಳಿದ್ದು ಕೊಡಿಸ್ತಾರೆ. ಆ ಕಪಲ್ಸ್ ಜೊತೆ ನೀನ್ ಇರ್ತೀಯ ಅಲ್ವಾ, ಯಾವತ್ತೂ ನಿನಗ್ ಟೆಂಪ್ಟೆ ಆಗಿಲ್ವಾ? ನನ್ನೂ ಹಾಳ್ ಮಾಡ್ಬೇಕು ಅಂತ ಎಷ್ಟೋ ಲವ್ ಸ್ಟೋರಿ ಕುಂಗಿದ್ರು ನಾನ್ ತಲೆನೇ ಕೆಡ್ಸ್ಕೊಳ್ಳಿಲ್ಲ. ಆದ್ರೆ ಮೊನ್ನೆ ಒಂದ್ ಹುಡುಗನ್ ಪರಿಚಯ ಮಾಡ್ಸಿದ್ರು, ಸದ್ಯಕ್ಕೆ ಚಾಟಿಂಗ್ ಸ್ಟೇಜ್ ಅಲ್ಲಿ ಇದೀವಿ. ಮನೇಲಿ ಒಂದ್ ಹುಡುಗನ್ ಇಷ್ಟಪಟ್ಟಿದೀನಿ ಅಂತ ಹೇಳಕ್ ಏನೇನೆಲ್ಲ ಕಷ್ಟ ಪಡ್ಬೇಕು ಗುರು ಈಗಿನ ಕಾಲದಲ್ಲಿ. ಹೃದಯನ ಯಾವ ರೇಂಜ್ ಅಲ್ಲಿ ನೆಗ್ತಾವ್ ನೋಡು. ಹೋಗೋ ನಿಂಗೊಂದ್ ಮಾತು ಹೇಳಿ, ನೀನ್ ನಂಗ್ ಲವ್ ಮಾಡ್ತಿ? ನಂಗೆ ಇಂಟ್ರೆಸ್ಟ್ ಇಲ್ಲ. ಯಾಕೆ, ನಿಂಗೇನ್ ಕಮ್ಮಿ ಆಗೈತಿ? ಆ ಹುಡುಗಿದೇನು ಕಮ್ಮಿ ಇಲ್ಲ ಗುರು, ನಿನಗ್ ಸ್ಯಾಲ್ರಿ ಕಮ್ಮಿ ಇತ್ತು ಅನ್ಸುತ್ತೆ ಮೋಸ್ಟ್ಲಿ. ಎಕ್ಸ್ಕ್ಯೂಸ್ ಮೀ, ಇನ್ನೊಂದೆರಡು ಅವರ್ ನೀವು ಮನೇಲೆ ಇರ್ತೀರಾ? ಒಂದೇ ನಿಮಿಷ ರೀ, ಇನ್ನೊಂದ್2 ಅವರ್ ನಮ್ ಮನೇಲೆ ಇರ್ತಾರೆ ಅನ್ಸುತ್ತೆ. ಇರ್ತೀನಿ, ಹೇಳಿ. ಹಾಗಾದ್ರೆ ನಮ್ ನಾಯಿನ 2 ಅವರ್ ನೋಡ್ಕೊಂತೀರಾ? ಪಾಪ ಗುರು, 2 ಅವರ್ ಅಂತ ಹೇಳಿದಕ್ಕೆ ಲಿವಿಂಗ್ ರೂಮ್, ಬೆಡ್ರೂಮ್ ಎಲ್ಲ ಸೆಟ್ ಆಗ್ಬಿಟ್ಟೆ. ನಾಯಿ ಅಂದಿದ್ದಕ್ಕೆ ತುಂಬಾ ಡಿಸಪಾಯಿಂಟ್ ಆಗಿರುತ್ತೆ.
ಇಷ್ಟ್ ಬಿಸಿಲಾಗು ಥಂಡಿ ಹತ್ತೈತ್ರಿ, ತಲಿ ಬಾಳ್ ನೋವ್ ಸಾತೈತಿ, ಫುಲ್ ಹೊಡ್ಯಾತೈತಿ, ಆಗತ್ತಿಲ್ಲ ನಂಗ, ನಾ ಬದುಕಂಗಿಲ್ಲ ಅನ್ಸತೈತಿ. ಏ ಹಿಂಗ್ಯಾಕ್ ಮಾತಾಡತೀನಿ? ಪ್ಲೀಸ್ ಹಿಂಗ್ ಮಾತಾಡಕ್ ಹೋಗ್ಬಿಡ, ನಂಗ್ ಬಾಳ್ ಹರ್ಟ್ ಆಕೈತಿ. ನಿಂಗ್ ಏನೂ ಆಗಂಗಿಲ್ಲ, ನಾ ಇರೋ ಮಟ್ಟ ನಿಂಗ್ ಏನ್ ಆಗಕ್ಕೂ ಬಿಡಂಗಿಲ್ಲ. ನನಗ್ ಗೊತ್ತೈತ್ರಿ, ನಾ ಸತ್ ಮೇಲೆ ನೀವ್ ಇನ್ನೊಂದ್ ಮದ್ವೆ ಆಗ್ತೀರಿ, ಇನ್ನೊಂದ್ ಮದ್ವೆ ಆಗಿ ಈಗ ನಂದೆಲ್ಲಾ ಸೀರೆ ಕೊಡ್ತೀರಿ. ಏ ಅಕ್ಕಿಗೆ ನೀನ್ ಸೀರೆ ಕೊಡ್ಲಿ? ಅಕ್ಕಿ ಮೇಡಿ ಹಾಕೋತಾಳ, ಮೇಡಿ ಹಾಕೋತಾಳ. ಫ್ಯೂಚರ್ ಅಲ್ಲಿ ಪಾಪ ಈ ಸೆಕೆಂಡ್ ವೈಫಿಗೆ ಮಿಡಿ ಕೊಡ್ಸಕ್ ಮುಂಚೆ ಫಸ್ಟ್ ವೈಫ್ ಟಿಕೆಟ್ ಕೊಡ್ಸ್ಕೊಟ್ರು. ಅಕ್ಷಯ್, ಈ ಚೆನ್ನಾಗಿರೋ ಹುಡುಗಿರ ಅಕೌಂಟ್ ಅಲ್ಲಿ ಕಾಮನ್ ಆಗಿ ಏನಿರುತ್ತೆ ಹೇಳು? ಕಾಮನ್ ಆಗಿ ಇನ್ನೇನಿರುತ್ತೆ, ಚೆನ್ನಾಗಿರೋ ಫೋಟೋಸ್, ವಿಡಿಯೋಸ್, ಅವ್ರು ಮಾಡಿರೋ ರೀಲ್ಸ್ ಇರುತ್ತೆ. ಅಲ್ಲ, ಮತ್ತೆ ಫಾಲೋಡ್ ಬೈ ಅಲ್ಲಿ ನೀನ್ ಇರ್ತೀಯ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ಒಂದ್ ಹುಡ್ಗಿನೂ ಬಿಡಲ್ವಲ್ಲೋ. ಹಂಗೆಲ್ಲ ಮಾಡಕ್ ಆಗಲ್ಲ. ಒಂದ್ ಕಣ್ಣಿಗ್ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ ಹಚ್ಚಕ್ಕಾಗತ್ತ? ಅದಕ್ಕೆ ಯಾರನ್ನೂ ಬಿಡಲ್ಲ, ಎಲ್ರಿಗೂ ಫಾಲೋ ಮಾಡ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಆದಷ್ಟು ಬೇಗ ಮುಂದಿನ ವಿಡಿಯೋ. ಆದ್ರೆ ಪ್ರೀತಿ ತಾನೇ ವಾಪಸ್ ಸಿಗುತ್ತೆ ನಿನಗೆ, ಮತ್ತೇನೋ ಬೇಕು ನಿನಗೆ.